ಶ್ರದ್ಧೆ ಅಂದ್ರೆ ಏನೂ ಅಲ್ಲ. ಅದರ ಮಹಿಮೆಯನ್ನ ಶಾಸ್ತ್ರ ಪ್ರಮಾಣದಿಂದ ಹೇಳೋದೆ. ಅದರ ಮೇಲೆ ನಮಗೆ ವಿಶ್ವಾಸ ಬರೋ ಹಾಗೆ ಮಾಡೋದೆ. ಅದೇ ಶ್ರದ್ಧೆ ಬರೋ ಹಾಗೆ ಮಾಡೋದು ಅಂದ್ರೆ. ಆ ಶ್ರದ್ಧೆ ಬರೋ ಹಾಗೆ ಮಾಡೋದಕ್ಕೆ ಅವತಾರಿಕ ತುಂಬಾ ಉಪಯೋಗವಾಗುತ್ತೆ. ಒಂದು ವಿಧವಾಗಿ ಹೇಳ್ಬೇಕು ಅಂದ್ರೆ ಒಂದು ವಿದ್ಯೆಯೊಳಗೆ ಪ್ರವೇಶಿಸೋಕೆ ಮುಂಚೆ ಸಂಸಿದ್ಧತೆ ಅನ್ನೋದು ಅಷ್ಟು ಸುಲಭವಾಗಿ ಬರೋದಿಲ್ಲ. ಪ್ರಿಪರೇಷನ್ ಅನೇಕವಾದ ಆಲೋಚನೆಗಳು ನಮ್ಗೆ ಮೊದಲೇ ಇರುತ್ತೆ. ಅದರೊಳಗೆ ಪ್ರವೇಶಿಸೋದಕ್ಕೆ ಅವತಾರಿಕ ನಮಗೆ ತುಂಬಾ ಉಪಯೋಗವಾಗುತ್ತೆ. ಈಗ ಅಗಸ್ತ್ಯ ಮಹರ್ಷಿ ಆ ಜಗದಂಬೆಯ ಚರಿತ್ರೆಯೆಲ್ಲ ಕೇಳಿ ಹಯಗ್ರೀವ ಸ್ವಾಮಿಯವರನ್ನ ಪ್ರಶ್ನಿಸ್ತಿದ್ದಾರಂತೆ. ಅಶ್ವಾನನ ಮಹಾಬುದ್ಧೆ ಸರ್ವಶಾಸ್ತ್ರ ವಿಶಾರದ ಅಶ್ವಾನನ ಓ ಹಯಗ್ರೀವ, ಕುದುರೆ ಮುಖ ಉಳ್ಳವನೇ, ಮಹಾಬುದ್ಧೆ, ಅವನ ಹತ್ರ ಕುದುರೆ ಮುಖ ಇರೋದೇ ವಿಶೇಷವಾ? ಅಲ್ಲ, ವಿಶೇಷವಾದ ಜ್ಞಾನವನ್ನ ಉಳ್ಳವನು, ಸರ್ವಶಾಸ್ತ್ರ ವಿಶಾರದನು. ಒಂದು ಗುರುವಿಗೆ ಇರಬೇಕಾದ ಲಕ್ಷಣಗಳನ್ನ ಈ ಎರಡರಲ್ಲಿ ತೋರಿಸ್ತಿದ್ದಾರೆ. ಮಹಾಬುದ್ಧೆ, ಸರ್ವಶಾಸ್ತ್ರ ವಿಶಾರದ. ಹಯಗ್ರೀವ ಸ್ವಾಮಿ ಹೇಳಿದ್ದಾರೆ ಅಂತ ಹೇಳೋಕೆ ಅದರಲ್ಲಿ ಒಂದು ಆಂತರ್ಯವಿದೆ. ಅಮ್ಮನವರ ವಿದ್ಯೆ ಬ್ರಹ್ಮವಿದ್ಯೆ. ಬ್ರಹ್ಮವಿದ್ಯೆ ಅಂದ್ರೆ ವೇದಾಂತ ವಿದ್ಯೆನೆ. ಬ್ರಹ್ಮವಿದ್ಯಾ ಗುರುಗಳು ಯಾರು ಅಂದ್ರೆ ದಕ್ಷಿಣಾಮೂರ್ತಿ ಹಯಗ್ರೀವ ಸ್ವಾಮಿಗಳೇ. ಅದಕ್ಕೆ ಹಯಗ್ರೀವ ಸ್ವಾಮಿ ಅವರು ಹೇಳ್ತಿದ್ದಾರೆ ಅಂದ್ರೆ ಇದು ಬ್ರಹ್ಮವಿದ್ಯಾ ಅಂತ ಹೇಳೋದಕ್ಕೇನೆ. ಅದಕ್ಕೆ ನಾವೀಗ ಹಯಗ್ರೀವ ಸ್ವಾಮಿಯನ್ನ ಗುರುವಾಗಿ ಸ್ವೀಕರಿಸ್ತಾ ಇದ್ದೀವಿ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಅದಕ್ಕೆ ಜೊತೆಯಾಗಿ ಶ್ರೀವಿದ್ಯೆ ನಮಗೆ ಕೊಟ್ಟ ಗುರು ಯಾರು ಅಂದ್ರೆ ದಕ್ಷಿಣಾಮೂರ್ತಿ. ಶ್ರೀವಿದ್ಯೆಗೆ ಸಂಬಂಧಿಸಿದ ಮಂತ್ರಗಳನ್ನೆಲ್ಲ ಅವರು ಕೊಟ್ರು, ವಿವರಣೆಗಳನ್ನೆಲ್ಲ ಹಯಗ್ರೀವ ಸ್ವಾಮಿಯವರು ಕೊಟ್ರು. ಆ ಮೂಲ ವಿದ್ಯೆಯನ್ನೆಲ್ಲ ಕೊಟ್ಟವನು ದಕ್ಷಿಣಾಮೂರ್ತಿ ಆದ್ರೆ ಅದನ್ನ ವ್ಯಾಖ್ಯಾನ ಮಾಡಿ ಲೋಕಕ್ಕೆ ಕೊಟ್ಟವನು ಹಯಗ್ರೀವ ಸ್ವಾಮಿ. ಶಿವನು ವಿಷ್ಣುವು ಸೇರಿ ನಮಗೆ ಅಮ್ಮನ ಬಗ್ಗೆ ಹೇಳಿದ್ದಾರೆ ಅಂತ ಇದು ಇದರ ಇನ್ನೊಂದು ಅದ್ಭುತ. ಅದಕ್ಕೆ ಶಿವಸ್ವರೂಪವಾದ ದಕ್ಷಿಣಾಮೂರ್ತಿ ಅನುಗ್ರಹಿಸಿಕೊಟ್ಟ ಶ್ರೀವಿದ್ಯೆಯನ್ನ ವಿಷ್ಣು ಸ್ವರೂಪವಾದ ಹಯಗ್ರೀವ ಎಷ್ಟು ಅದ್ಭುತವಾಗಿ ವರ್ಣಿಸ್ತಿದ್ದಾರೆ. ಅಗಸ್ತ್ಯ ಮಹರ್ಷಿ ಅಲ್ಲಿಯವರೆಗೂ ಲಲಿತಮ್ಮನ ಬಗ್ಗೆ ಅನೇಕ ವಿಷಯಗಳನ್ನ ಕೇಳಿ ಆಗ ಕೇಳ್ತಿದಾರಂತೆ, ಇದುವರೆಗೂ ಎಷ್ಟೊಂದು ಹೇಳಿದ್ರಿ ಸ್ವಾಮಿ, ಸಂತೋಷ ಅಂತ ಹೇಳಿ ಹಯಗ್ರೀವ ಸ್ವಾಮಿ ಹೇಳಿರೋದನ್ನೆಲ್ಲ ಮತ್ತೆ ಪುನಃ ಹೇಳ್ತಿದ್ದಾರಂತೆ ಅಗಸ್ತ್ಯ ಮಹರ್ಷಿ. ಒಂದೊಂದು ಸಾರಿ ಗುರುಗಳು ಹೇಳಿದ್ದನ್ನ ಶಿಷ್ಯ ಮರುಕಳಿಸ್ತಾ ಇದ್ರೆ ಗುರುಗಳಿಗೆ ಎಷ್ಟು ಸಂತೋಷವಾಗುತ್ತೆ ಅಲ್ವಾ? ಇನ್ನಷ್ಟು ಹೇಳ್ಬೇಕು ಅಂತ ಉತ್ಸಾಹ ಕೂಡ ಗುರುಗಳಿಗೆ ಬರುತ್ತೆ. ಅದಕ್ಕೋ ಏನೋ ಈ ರೀತಿಯ ಉಪೋದ್ಘಾತವನ್ನ ಕೊಟ್ರು ಹಯಗ್ರೀವ ಸ್ವಾಮಿ. ಇದುವರೆಗೂ ನೀನು ತುಂಬಾ ವಿಷಯಗಳನ್ನ ಹೇಳಿದೆ ಸ್ವಾಮಿ ಹಯಗ್ರೀವ, ಅದೇನು ಅಂತಾನೂ ಹೇಳ್ತಿದ್ದಾರೆ. ಇದರಿಂದ ಇದುವರೆಗೂ ಹಯಗ್ರೀವ ಸ್ವಾಮಿ ಏನೇನು ಹೇಳಿದ್ದಾರೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ. ಲಲಿತಾ ಸಹಸ್ರನಾಮ ಸ್ತೋತ್ರ ಹೇಳೋಕೆ ಮುಂಚೆ ಎಷ್ಟು ಹೇಳಿದ್ದಾರೆ ನೋಡಿ. ಪೂರ್ವಂ ಪ್ರಾದುರ್ಭವೋ ಮಾತುಃ ತತಃ ಪಟ್ಟಾಭಿಷೇಚನಂ ಭಂಡಾಸುರ ವಧಶ್ಚೈವ ನಿಸ್ತರೇಣ ತ್ವಯೋದಿತಃ. ಇದುವರೆಗೂ ನೀನು ಕಥಿತಂ ಲಲಿತಾದೇವ್ಯ ಚರಿತಂ ಪರಮಾದ್ಭುತಂ, ಅಮ್ಮನವರ ಅದ್ಭುತ ಚರಿತ್ರೆಯನ್ನ ಹೇಳ್ದೆ. ಆ ಚರಿತ್ರೆಯಲ್ಲಿ ಅಮ್ಮನವರು ಹೇಗೆ ಉದ್ಭವಿಸಿದ್ರು, ಆ ತಾಯಿಗೆ ಹೇಗೆ ಪಟ್ಟಾಭಿಷೇಕ ನಡೀತು, ಆ ಜಗದಂಬೆ ಹೇಗೆ ಭಂಡಾಸುರ ವಧೆ ಮಾಡಿದ್ಲು, ವರ್ಣಿತಂ ಶ್ರೀಪುರಮಪಿ ಮಹಾವಿಭವ ವಿಸ್ತರಂ, ಅಮ್ಮನವರ ಶ್ರೀಮನ್ನಗರ ವೈಭವವನ್ನ ಕೂಡ ಹೇಳಿದ್ಯಾ. ಹಯಗ್ರೀವ ಮಹರ್ಷಿ ಲಲಿತಾ ಸಹಸ್ರನಾಮ ಸ್ತೋತ್ರ ಹೇಳೋಕೆ ಮುಂಚೆ ಇದೆಲ್ಲವನ್ನು ಹೇಳಿದ್ರಂತೆ. ಇವೆಲ್ಲವನ್ನು ಗ್ರಹಿಸಿ ನಂತರ ಸಹಸ್ರನಾಮ ಸ್ತೋತ್ರಕ್ಕೆ ಹೋದ್ರೆ ಇನ್ನೂ ಅದ್ಭುತವಾಗಿರುತ್ತೆ. ಅದು ಆ ಹಯಗ್ರೀವ ಸ್ವಾಮಿ ಹೃದಯವೇ. ಅದಕ್ಕೆ ಇದುವರೆಗೂ ಇಷ್ಟೆಲ್ಲ ಹೇಳಿದೆ ಸ್ವಾಮಿ ಅಂತ ಹೇಳಿ ಇನ್ನು ಎಷ್ಟು ಹೇಳಿದ್ದಾರೆ ನೋಡೋದಾದ್ರೆ, ಷೋಡ ನ್ಯಾಸಾದಯೋ ನ್ಯಾಸಾನ್ ನ್ಯಾಸಖಂಡೇ ಸಮೀರಿತಾಹ ಅಂತರ್ಯಾಗ ಕ್ರಮಶ್ಚೈವ ಬಹಿರ್ಯಾಗ ಕ್ರಮಸ್ತದ ಶ್ರೀಮತ್ ಪಂಚದಶಾಕ್ಷರ್ಯ ಮಹಿಮಾ ವರ್ಣಿತಸ್ತದ ಮಹಾಯಾಗ ಕ್ರಮಶ್ಚಾಪಿ ಪೂಜಾ ಖಂಡೇ ಸಮೀರಿತಃ. ಇದುವರೆಗೂ ಅಮ್ಮನವರ ಚರಿತ್ರೆಯೊಂದು, ಹಾಗೆ ಎರಡು ಉಪಾಸನಾ ಸಂಬಂಧವಾದ ವಿಷಯಗಳು. ಇವು ನಿಜವಾಗಿ ಉಪನ್ಯಾಸವಾಗಿ ಹೇಳ್ಕೊಳ್ಳೋದಕ್ಕೆ ಅಲ್ಲ, ಗುರು ಶಿಷ್ಯರ ಮಧ್ಯ ಮಾತ್ರವೇ ಹೇಳುವಂತಹ ಅಂಶವು. ಹಯಗ್ರೀವ ಮಹರ್ಷಿಗಳು ಹೇಳಿದ್ರಂತೆ ಅಗಸ್ತ್ಯ ಮುನಿಗಳಿಗೆ. ಅವು ಏನಂದ್ರೆ ನ್ಯಾಸಖಂಡ, ಪುರಶ್ಚರಣ ಖಂಡ, ಪೂಜಾಖಂಡ, ಹೋಮಖಂಡ, ರಹಸ್ಯ ಖಂಡ, ಸ್ತೋತ್ರ ಖಂಡ ಅಂತ ಇಷ್ಟು ಭಾಗಗಳಿದೆಯಂತೆ. ಖಂಡ ಅಂದ್ರೆ ಭಾಗ. ಒಂದೊಂದು ಭಾಗದಲ್ಲಿ ಎಷ್ಟು ಹೇಳಿದ್ದಾನೆ ಅಂದ್ರೆ ಇದುವರೆಗೂ ಹೇಳಿದ್ದು ಲಲಿತಾ ಚರಿತ್ರ, ಲಲಿತೋಪಾಖ್ಯಾನ. ನಂತರ ಏನು? ನ್ಯಾಸಖಂಡ. ನ್ಯಾಸದಲ್ಲಿ ಅಮ್ಮನವರ ಆರಾಧನೆ ಮಾಡುವವರು ಯಾವ ಯಾವ ಮಂತ್ರದಿಂದ ಹೇಗೆ ನ್ಯಾಸವನ್ನ ಮಾಡ್ಕೋಬೇಕು ಅಂತ ಹೇಳಿದ್ರಂತೆ. ಅವು ಷೋಡಾನ್ಯಾಸವು ಮೊದಲಾದಂತವು. ಅಂದ್ರೆ 6 ವಿಧದ ನ್ಯಾಸಗಳನ್ನ ಬೋಧಿಸಿ ಹೇಳಿದ್ರಂತೆ. ಅದೇ ರೀತಿ ಉಪಾಸನೆಗೆ ಸಂಬಂಧಿಸಿದ ಅಂತರ್ಯಾಗ, ಬಹಿರ್ಯಾಗ, ಮಹಾಯಾಗ ಇದೆಲ್ಲವನ್ನು ಪೂಜಾ ಖಂಡದಲ್ಲಿ ಹೇಳಿದ್ದಾರೆ. ಇನ್ನು ಪುರಶ್ಚರಣ ಖಂಡದಲ್ಲಿ ಜಪಗಳ
ಮಂತ್ರಗಳಂದ್ರೆ ಏನು, ಅದರ ಲಕ್ಷಣಗಳಂದ್ರೆ ಏನು ಅಂತ ಬೋಧನೆ ಮಾಡಿದಾರಂತೆ. ಇನ್ನು ಹೋಮಖಂಡದಲ್ಲಿ ಅಮ್ಮನವರ ಹೋಮವನ್ನ ಹೇಗೆ ಮಾಡಬೇಕು, ಆ ಹೋಮ ದ್ರವ್ಯಗಳ್ಯಾವುವು, ಆ ಚಕ್ರರಾಜದ ವಿಶೇಷಗಳೇನು, ಇವೆಲ್ಲ ಹೇಳಿದ್ದಾರೆ. ಅದಕ್ಕೆ ಹೋಮಖಂಡೇ ದ್ವಯಾ ಪ್ರೋಕ್ತೋ ಹೋಮ ದ್ರವ್ಯ ವಿಧಿಕ್ರಮಃ ಚಕ್ರರಾಜಸ್ಯ ವಿದ್ಯಾಯಾಃ ಶ್ರೀವಿದ್ಯಾ ದೇಶಿಕಾತ್ಮನೋಃ ರಹಸ್ಯಖಂಡೇ ತಾದಾತ್ಮ್ಯಂ ಪರಸ್ಪರಮುದೀರಿತಂ ಸ್ತೋತ್ರಖಂಡೇ ಬಹುವಿಧಾಸ್ತುದಯ ಕೀರ್ತಿತಾಃ. ಸ್ತೋತ್ರಖಂಡದಲ್ಲಿ ಅಮ್ಮನವರ ವಿಧ ವಿಧವಾದ ಸ್ತೋತ್ರಗಳನ್ನ ಹೇಳಿದ್ರಂತೆ. ಅಂದ್ರೆ ಲಲಿತಾ ವಿದ್ಯೆ ಎಷ್ಟಿದೆ ಅಂತ ಇಲ್ಲಿ ಪರಿಶೀಲನೆ ಮಾಡೋಣ. ಲಲಿತೋಪಾಖ್ಯಾನವೇ ಅಲ್ಲದೆ ಇಷ್ಟು ಖಂಡಗಳಲ್ಲಿ ಅಮ್ಮನವರ ವಿದ್ಯೆ ಎಲ್ಲ ನಮಗೆ ಲಭಿಸ್ತಾ ಇದೆ. ಅದಕ್ಕೆ ಸ್ತೋತ್ರಖಂಡದ ನಂತರ ನೀನು ಸಹಸ್ರನಾಮಗಳನ್ನ ಎಷ್ಟೋ ಹೇಳ್ದೆ. ಅದರಲ್ಲಿ ಮಂತ್ರಿಣಿ ದಂಡಿನಿ ದೇವ್ಯೋಹೋ ಪ್ರೋಕ್ತೆ ನಾಮ ಸಹಸ್ರಕ್ಕೆ, ಮಂತ್ರಿಣಿ ದೇವಿ ದಂಡಿನಿ ದೇವಿ ಇವರಿಬ್ಬರ ಸಹಸ್ರನಾಮವನ್ನು ಹೇಳಿದೀಯಾ. ಶ್ಯಾಮಲಾ ಸಹಸ್ರವು ವಾರಾಹಿ ಸಹಸ್ರವು ಇಬ್ಬರ ಸಹಸ್ರನಾಮವನ್ನು ಹೇಳಿದ್ದೀಯಾ. ಇದುವರೆಗೂ ಎಲ್ಲಾ ಸರಿಯಾಗಿದೆ, ಎಲ್ಲಾ ಹೇಳಿದಂತೇನೆ ಅನ್ನಿಸ್ತು, ಆದ್ರೆ ಒಂದನ್ನ ಹೇಳಿಲ್ಲ ಸ್ವಾಮಿ ಅಂತ ಹೇಳಿ ನತು ಲಲಿತಾ ದೇವಿಯ ಪ್ರೋಕ್ತಂ ನಾಮ ಸಹಸ್ರಕಂ, ಲಲಿತಾ ದೇವಿಯ ಸಹಸ್ರನಾಮವನ್ನ ಹೇಳಲಿಲ್ಲ ಸ್ವಾಮಿ, ಯಾವ ಕಾರಣಕ್ಕೆ ಹೇಳಲಿಲ್ಲ ಅಂತ ಕೇಳ್ತಿದ್ದಾರೆ. ಗುರುಗಳು ಯಾಕೆ ಹೇಳೋದಿಲ್ಲ ಇದನ್ನ ಆಲೋಚನೆ ಮಾಡ್ಬೇಕು. ಒಂದು, ಶ್ರದ್ಧೆ ಇಲ್ಲದಿದ್ರೆ ಹೇಳೋದಿಲ್ಲ. ಅಗಸ್ತ್ಯ ಮಹರ್ಷಿಗೆ ಶ್ರದ್ಧೆ ಇಲ್ಲ ಅಂದ್ರೆ ನಮಗ ಪಾಪ ಬರುತ್ತೆ. ಅದೇ ವಿಧವಾಗಿ ಒಂದಲ್ಲ ಒಂದು ಅರ್ಹತೆಯನ್ನ ನೋಡ್ಬೇಕು. ಏನಾದ್ರೂ ಹೇಳ್ಬೇಕಾದ್ರೆ ಆ ಅರ್ಹತೆ ಬಂದಿದೆಯೋ ಇಲ್ವೋ ಅಂತ ಗುರುವು ಗ್ರಹಿಸಿ ಹೇಳ್ತಾರೆ. ಆದ್ರೆ ಅವರಿಗಿಷ್ಟ ಬಂದಾಗ ಅವರೇ ಹೇಳ್ತಾರೆ ಅಂತ ನಾವು ಸುಮ್ನೆ ಇರಬಾರ್ದು, ನಾವು ಕೇಳ್ತಾನೆ ಇರ್ಬೇಕು. ಕೇಳ್ತಿದ್ದಾರಲ್ಲ ಅಂತ ಅವರೂ ಹೇಳೋದಿಲ್ಲ. ಇವರು ಕೇಳೋದು ಇವರ ಶ್ರದ್ಧೆಗೆ ಸಂಕೇತ, ಅವರ ಪರಿಶೀಲನೆ ಅವರಿಗಿರುತ್ತೆ. ಯಾವಾಗ ಅರ್ಹತೆ ಬರುತ್ತೋ ಆಗ ಹೇಳ್ತಾರೆ. ಹಾಗೆ ಅವರು ಗಮನಿಸ್ತಾ ಇರ್ತಾರೆ. ನತು ಶ್ರೀ ಲಲಿತಾದೇವ್ಯಾ ಪ್ರೋಕ್ತಂ ನಾಮ ಸಹಸ್ರಕಂ ತತ್ರ ಮೇ ಸಂಶಯೋ ಜಾತೋ ಹಯಗ್ರೀವ ದಯಾನಿಧೆ. ಓ ಹಯಗ್ರೀವ ದಯಾನಿಧಿ, ನೋಡುದ್ರ ಸಂಬೋಧನೆಗಳು ಎಷ್ಟು ಚೆನ್ನಾಗಿವೆ. ಮೊದ್ಲೇನ್ ಹೇಳಿದ್ರು ಸರ್ವಶಾಸ್ತ್ರ ವಿಶಾರದ, ಈಗೇನು ದಯಾನಿಧಿ ಅಂತೆ. ಗುರುಗಳಿಗೆ ಜ್ಞಾನವೆಷ್ಟಿರುತ್ತೋ ದಯೆ ಕೂಡ ಅಷ್ಟೇ ಇರುತ್ತೆ. ಕೇವಲ ಜ್ಞಾನ ಹೊಂದಿರೋದ್ರಿಂದ ಲಾಭವೇನಿದೆ? ದಯೆ ಎನ್ನುವುದಿದ್ರೆ ಅಲ್ವಾ ಜ್ಞಾನ ನಮಗೆ ಲಭಿಸೋದು. ಅದಕ್ಕೆ ಗುರುವಿಗೆ ಇರಬೇಕಾದ ದೊಡ್ಡ ಲಕ್ಷಣ ಏನು ಅಂದ್ರೆ ಜ್ಞಾನದ ಜೊತೆಗೆ ದಯೆ ಇರಬೇಕು. ಆಚಾರ್ಯನಿಗೆ ಕಾರುಣ್ಯ ತುಂಬಾ ಪ್ರಧಾನ. ಅದಕ್ಕೆ ದಯಾನಿಧೆ, ಯಾಕೆ ಸ್ವಾಮಿ ನನಗೆ ಹೇಳಲಿಲ್ಲ ನೀವು? ಕಿಂ ತ್ವಯಾ ವಿಸ್ಮೃತಂ ತಜ್ಞಾತ್ವಾ ಸಮುಪೇಕ್ಷಿತಂ, ನೀನು ಮರ್ತು ಹೋದ್ಯಾ ಹೇಳೋದನ್ನ? ಯಾಕೆಂದ್ರೆ ಅನೇಕ ವಿಷಯಗಳನ್ನ ಹೇಳ್ತಾ ಇರಬೇಕಾದ್ರೆ ಮರ್ತು ಹೋಗ್ಬೋದು, ಅದನ್ನ ಗುರ್ತು ಮಾಡಿದ್ರೆ ತಪ್ಪೇನಿಲ್ಲ. ಅಥವಾ ಮಮವ ಯೋಗ್ಯತಾ ನಾಸ್ತಿ ಶ್ರೋತುಂ ನಾಮ ಸಹಸ್ರಕಂ, ಅಗಸ್ತ್ಯ ಮಹರ್ಷಿಗಳೇ ಹೀಗೆ ಕೇಳಿದ್ದಾರೆ ಅಂದ್ರೆ ನಮಗಿನ್ನೆಷ್ಟಿರ್ಬೇಕು ಆಲೋಚನೆ ಮಾಡಿ. ಶಿಷ್ಯನಿಗೆ ವಿನಯ ಎಷ್ಟು ಅವಸರ. ಮಮವ ಯೋಗ್ಯತಾ ನಾಸ್ತಿ ಶ್ರೋತು, ಸಹಸ್ರನಾಮ ಕೇಳೋದಕ್ಕೆ ನನಗೆ ಯೋಗ್ಯತೆ ಇಲ್ಲವಾ ಸ್ವಾಮಿ ಅಂತ ಕೇಳ್ತಾರಂತೆ. ಈಗಾದ್ರೆ ನಮಗೆ ಪುಸ್ತಕಗಳು ಸುಲಭವಾಗಿ ಸಿಕ್ತಿರೋದ್ರಿಂದ ಅದರ ಬೆಲೆ ಗೊತ್ತಾಗ್ತಿಲ್ಲ ಸಹಸ್ರನಾಮದ್ದು. ಆದ್ರೆ ಹಿರಿಯರು ಎಷ್ಟು ತಪ್ಪಿಸಿ, ಎಷ್ಟು ಮಂಥನ ಮಾಡಿ, ಎಷ್ಟು ಶ್ರದ್ಧೆಯಿಂದ ಅವರು ಕೇಳಿ ತಗೊಂಡ್ ಬಂದು ಕೊಟ್ರೆ ನಾವು ಇಷ್ಟು ಸುಲಭವಾಗಿ ಅದನ್ನ ತಗೊಳ್ತಾ ಇದೀವಿ. ಸ್ವಲ್ಪವಾದ್ರೂ ಕಷ್ಟ ಪಡ್ಬೇಕು, ಇಲ್ಲ ಅಂದ್ರೆ ಅದ್ರ ಬೆಲೆ ಗೊತ್ತಾಗೋದಿಲ್ಲ. ಅದಕ್ಕೆ ಕೇಳ್ತಿದ್ದಾರೆ, ಕಿಮರ್ಥಂ ಭವತಾನೋಕ್ತಂ ತತ್ರ ಮೇ ಕಾರಣಂ ವಧ. ಅಷ್ಟು ವಿನಯವಾಗಿ ಕೇಳ್ತಾ ಯಾತಕ್ಕಾಗಿ ಹೇಳಲಿಲ್ವೋ ಕಾರಣ ಹೇಳಯ್ಯ ಅಂತ ಕೇಳ್ತಿದಾರಂತೆ. ಆಗ ಒಂದು ಸಾರಿ ಆಲೋಚನೆ ಮಾಡಿ ಆನಂದದಿಂದ ಕೇಳ್ತಿದ್ದಾರಂತೆ. ಒಂದೊಂದು ಬಾರಿ ಗುರುಗಳು ಕೂಡ ಪ್ರಶ್ನೆ ಕೇಳಿ ಸಂತೋಷಿಸ್ತಾರೆ, ಶಿಷ್ಯನಿಗಿಷ್ಟು ಶ್ರದ್ಧೆ ಬಂತು ಅಂತ. ಅದಕ್ಕೆ ಪ್ರಹೃಷ್ಟೋ ತಾಪಸಂ ಪ್ರಾಹೋ ತಾಪಸಂ ಕುಂಭ ಸಂಭವಂ. ಪ್ರಹೃಷ್ಟ ಅಂದ್ರೆ ತುಂಬಾ ಆನಂದದಿಂದ ಹೇಳ್ತಿದ್ದಾನೆ ಮಹಾನುಭಾವ ಹಯಗ್ರೀವ ಸ್ವಾಮಿಯವರು. ಲೋಪಾಮುದ್ರಾಪತೆ ಅಗಸ್ತ್ಯ, ಇದೇನ್ ಸಂಬೋಧನೆ? ಅವರ ಹೆಂಡತಿ ಹೆಸರಿಂದ ಕರೆಯೋದು, ಇಂಥ ಹೆಸರಿನ ಪತಿಯವರೇ ಅಂತ ಕೂಗಿದ ಹಾಗೆ. ಹಾಗೆ ಹೇಳಿದ್ರೇನೆ ಅಗಸ್ತ್ಯ ಮಹರ್ಷಿಗೆ ಗುರ್ತ ಅವರ ಪತ್ನಿಯ ಪ್ರಾಮುಖ್ಯತೆ ಎಷ್ಟಿದೆಯೋ. ಕೆಲವು ಕಡೆ ಹಾಗೆ ಹೆಂಡತಿಯಿಂದ ಗಂಡನಿಗೆ ಮರ್ಯಾದೆ ಹೆಚ್ಚು ಸಿಗ್ತಾ ಇರುತ್ತೆ. ಹಾಗೆ ಅಗಸ್ತ್ಯ ಮಹರ್ಷಿಗಳ ವಿಷಯದಲ್ಲೂ ಕೂಡ ಇಲ್ಲಿ ಲೋಪಾಮುದ್ರಾಪತೆ ಅಗಸ್ತ್ಯ ಅಂತ ಹೇಳೋದ್ರಲ್ಲಿ ಎಷ್ಟು ಅದ್ಭುತವಿದೆಯೋ. ಯಾಕೆಂದ್ರೆ ಲೋಪಾಮುದ್ರ ಸಾಮಾನ್ಯದವರಲ್ಲ, ಇವರು ಅಮ್ಮನವರ ಮಹಾಭಕ್ತೆ. ಇಲ್ಲ ಅಂದ್ರೆ ಸಹಸ್ರನಾಮದಲ್ಲಿ ತನ್ನ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಈ ತಾಯಿ ಎಷ್ಟು ಪುಣ್ಯವಂತೆ. ಅಮ್ಮನವರ ವಿದ್ಯೆ ಸಂಬಂಧಿಸಿದ ಗುರುಗಳಲ್ಲಿ ಈ ತಾಯಿ ಕೂಡ ಒಬ್ಬ ಗುರುಗಳು, ಗುರು ಪರಂಪರೆಯಲ್ಲಿ ಒಬ್ಬರು. ನಾವು ಲೋಪಾಮುದ್ರ ದೇವಿಯನ್ನು, ಅಗಸ್ತ್ಯ ಮಹರ್ಷಿಯನ್ನು ಕೂಡ ಗುರು ಪರಂಪರೆಯಲ್ಲಿ ಹೇಳ್ಕೊತೀವಿ. ಖಡ್ಗಮಾಲಾ ಪಠನೆ ಮಾಡೋ ಅಭ್ಯಾಸ ಇದ್ರೆ ಲೋಪಾಮುದ್ರಾಮಯ್ಯೇ ನಮಃ, ಅಗಸ್ತ್ಯಮಯ್ಯೇ ನಮಃ ಅಂತ ನಾಮಗಳಿದೆ ಅಲ್ವಾ. ಅಂದ್ರೆ ಇವರಿಬ್ಬರು ಯಾರು ನಮಗೆ ಗುರುಗಳು. ಅದರಲ್ಲಿ ಒಬ್ಬ ಗುರುವು ಈಗ ಕೇಳ್ತಿರೋರು, ಇನ್ನೊಬ್ಬ ಗುರುವು ಲೋಪಾಮುದ್ರ. ಅವರ ಹೆಸರಿನಿಂದ ಸಂಬೋಧಿಸ್ತಿದ್ದಾರೆ ಹಯಗ್ರೀವ ಮಹರ್ಷಿ. ಏನಂತ?
ಲೋಪಾಮುದ್ರಾಪತೆ ಅಗಸ್ತ್ಯ ಅಂತ. ಲೋಪಾಮುದ್ರಾ ದೇವಿಗೆ ಪತಿಯಾದ ಓ ಅಗಸ್ತ್ಯನೇ, ಅಂದ್ರೆ ನೀನು ಸಹಸ್ರನಾಮವನ್ನ ಕೇಳಿಸ್ಕೊಳ್ಳೋದಕ್ಕೆ ಅರ್ಹತೆ ಏನು ಅಂದ್ರೆ ಅವಳಿಗೆ ಪತಿಯಾದದ್ದೇ. ಇದೊಂದು ವಿಶಿಷ್ಟವಾದ ಅಂಶ. ಲೋಪಾಮುದ್ರಾ ಸಾಮಾನ್ಯದವರಲ್ಲ. ಆ ತಾಯಿ ಮೊಟ್ಟ ಮೊದಲನೇ ಸಾರಿ ಅಗಸ್ತ್ಯ ಮಹರ್ಷಿಗಳನ್ನ ಅವರ ತಂದೆ ಹೇಳಿದ್ದರಿಂದ ನೋಡಿದ್ರಂತೆ. ಅವರ ತಂದೆಯವರು ನಿರ್ಣಯಿಸಿದ್ರಂತೆ, ಅಗಸ್ತ್ಯನನ್ನ ನಿನಗೆ ವಿವಾಹ ಮಾಡ್ಬೇಕು ಅಂತ ಹೇಳಿದ್ರೆ ಅಗಸ್ತ್ಯರನ್ನೇ ತನ್ನ ಪತಿಯಾಗಿ ಭಾವನೆ ಮಾಡಿದ್ಲು ಆ ತಾಯಿ. ಆದ್ರೆ ಅಗಸ್ತ್ಯ ಮಹರ್ಷಿಗಳಿಗೆ ಹೇಳಿದ್ರೆ ಅವರಿಗೆ ಇನ್ನು ಸಂಸಾರದ ಮೇಲೆ ಆಸಕ್ತಿ ಇಲ್ಲದೆ ವಿರಕ್ತನಾಗಿ ಅಂಗೀಕರಿಸಲಿಲ್ಲ. ಆದ್ರೆ ಆ ತಾಯಿ ಅಗಸ್ತ್ಯನೇ ತನ್ನ ಪತಿ ಅಂತ ನಿರ್ಣಯಿಸ್ಕೊಂಡಿದ್ದಾಳೆ. ಹೇಗಾದ್ರೂ ಅಗಸ್ತ್ಯರೇ ತನ್ನ ಕೈ ಹಿಡಿಯೋ ಹಾಗೆ ಮಾಡ್ಕೋಬೇಕು ಅಂತ ನಿರ್ಣಯ ಮಾಡ್ಕೊಂಡ್ರಂತೆ. ಅದಕ್ಕೆ ತಾನು ಹಿಡಿದ ಮಾರ್ಗ ಯಾವುದು ಅಂದ್ರೆ, ತಾನು ಯಾರು ಗಂಡನಾಗ್ಬೇಕು ಅಂತ ಅನ್ಕೊಂಡಿದ್ದೀನೋ ವಿರಾಗಿಯಾಗಿದ್ದರೂ ಸರಿ ಅವನನ್ನ ಸರಾಗಿಯಾಗಿ ಪರಿವರ್ತನೆ ಮಾಡಿ ಪತಿಯಾಗಿ ಸ್ವೀಕರಿಸಬಹುದು ಅನ್ನೋ ಲೀಲೆಯನ್ನ ಜಗನ್ಮಾತೆ ತೋರಿಸಿದ್ದಾಳೆ. ವಿರಾಗಿಯಾದ ಪರಮೇಶ್ವರನನ್ನ ತಪಸ್ಸಿನಿಂದ ಮೆಚ್ಚಿಸಿ ಸರಾಗಿಯಾಗಿ ಮಾಡಿ ಅವನನ್ನ ತನ್ನ ಪತಿಯಾಗಿ ಮಾಡ್ಕೋತಾಳೆ. ಆ ಅಮ್ಮನವರೇ ತನಗೆ ಗುರು ಅಂತ ನಿರ್ಣಯ ಮಾಡಿಕೊಂಡು ಆ ಜಗದಂಬೆಯನ್ನ ಉಪಾಸನೆ ಮಾಡ್ಬೇಕು ಅಂತ ಅನ್ಕೊಂಡ್ರಂತೆ. ಯಾರು? ಲೋಪಾಮುದ್ರಾದೇವಿ. ಅನ್ಕೊಂಡು ಅನೇಕ ಮಂದಿ ಗುರುಗಳ ಹತ್ರ ಹೋದ್ರಂತೆ, ಅಮ್ಮನವರ ಉಪಾಸನೆ ಮಾಡೋದಕ್ಕೆ ಬೇಕಾದ ಉಪಾಸನ ಮಾರ್ಗವನ್ನ ಹೇಳಿ ಅಂತ. ಆದ್ರೆ ನಿಜವಾಗಿ ಯಾವ ಗುರುವೂ ಅವರಿಗೆ ಉಪಾಸನ ಮಾರ್ಗವನ್ನ ಹೇಳಲಿಲ್ವಂತೆ. ಆಗ ಆ ತಾಯಿ ಸ್ವಯಂ ಆಗಿ ಆ ಜಗದಂಬೆಯನ್ನೇ ಸ್ಮರಣೆ ಮಾಡ್ತಾ ಇದ್ದಾರತ್ತೆ. ಆಗ ಜಗದಂಬೆನೇ ಸಾಕ್ಷಾತ್ಕಾರ ಮಾಡಿ ನಾನೇ ನಿನಗೆ ಮಂತ್ರವನ್ನ ಕೊಡ್ತೀನಿ ಎನ್ಲಂತೆ. ಸಾಕ್ಷಾತ್ ಜಗದಂಬೆಯೇ ಲೋಪಾಮುದ್ರಾ ದೇವಿಗೆ ಮಂತ್ರವನ್ನ ಕೊಟ್ಟಿದ್ದಾಳೆ. ಅದು ಲೋಪಾಮುದ್ರಾ ದೇವಿಯ ವೈಶಿಷ್ಟ್ಯ. ಯಾರೋ ಗುರುಗಳಿಂದ ಮಂತ್ರವನ್ನ ಪಡೆದು ನಂತರ ಅಮ್ಮನವರನ್ನ ಮೆಚ್ಚಿಸೋದಲ್ಲ, ಅಮ್ಮನವರೇ ಗುರುವಾಗಿ ಮಂತ್ರವನ್ನ ಕೊಟ್ಟಿದ್ದಾರೆ. ಆ ಮಂತ್ರದಿಂದಾನೇ ಅಮ್ಮನವರನ್ನ ಉಪಾಸನೆ ಮಾಡಿದ್ದಾರೆ. ಆ ಮಂತ್ರವ್ಯಾವುದು ಅಂದ್ರೆ ಲೋಪಾಮುದ್ರಾ ದೇವಿಗೆ ಕೊಟ್ಟದ್ದು ನಮಗೆ ಹೇಗೆ ಗೊತ್ತಾಗುತ್ತೆ? ಯಾಕೆಂದ್ರೆ ಶ್ರೀವಿದ್ಯೆಯಲ್ಲಿ ಇದೇ ಮಂತ್ರ ಅಂತ ನಿರ್ದೇಶನ ಮಾಡೋದಕ್ಕೆ ಆಗಲ್ಲ. ನೋಡೋದಕ್ಕೆ 15 ಅಕ್ಷರಗಳು ಕಾಣಿಸ್ತಾ ಇದ್ರು ಕೂಡ ಅದಕ್ಕೆ ಎಷ್ಟೋ ರೀತಿಯ ಭೇದಗಳಿದೆ. 12 ರೀತಿಯಲ್ಲಿ ಶ್ರೀವಿದ್ಯೆಯನ್ನ ಉಪಾಸನೆ ಮಾಡಿರೋರಿದ್ದಾರೆ. ಪ್ರಸಿದ್ಧಿಯಾಗಿ ನಡೀತಾ ಇರೋದು ಕಾಳಿ ವಿದ್ಯೆ. ಕಕಾರದಿಂದ ಮೊದಲಾಗುವಂತಹ 15 ಅಕ್ಷರಗಳು. ಇದಲ್ಲದೆ ಆದಿವಿದ್ಯೆ ಅನ್ನೋದು ಕೂಡ ಇನ್ನೊಂದಿದೆ. ಲೋಪಾಮುದ್ರಾ ವಿದ್ಯೆ ಅಂತ ಇನ್ನೊಂದಿದೆ. ಈ ಆದಿವಿದ್ಯೆಯೇ ಲೋಪಾಮುದ್ರಾ ವಿದ್ಯೆ ಅಂತ ಕೆಲವರು ಹೇಳ್ತಾರೆ. ಯಾವುದರ ಪರಂಪರೆ ಅದಕ್ಕಿದೆ. 12 ಪರಂಪರೆಗಳಿವೆ ಶ್ರೀವಿದ್ಯೆಯಲ್ಲಿ. ಕಾದಿವಿದ್ಯಾ ಅನ್ನೋದು ಮನ್ಮಥನ ಉಪಾಸನೆ ಮಾಡಿದ ವಿದ್ಯೆ. ಇನ್ನು ವಿಷ್ಣು ಉಪಾಸನೆ ಮಾಡಿತು, ಕುಬೇರನು ಉಪಾಸನೆ ಮಾಡಿತು, ಮನುವು ಉಪಾಸನೆ ಮಾಡಿತು, ಇಂದ್ರನು ಉಪಾಸನೆ ಮಾಡಿತು, ಸುಬ್ರಹ್ಮಣ್ಯನು ಉಪಾಸನೆ ಮಾಡಿತು, ಶಿವನು ಉಪಾಸನೆ ಮಾಡಿತು. ಹೀಗೆ ಅನೇಕವಾದ ಶ್ರೀವಿದ್ಯಾ ಸಂಪ್ರದಾಯಗಳಿವೆ. ಅವೆಲ್ಲದಕ್ಕೂ ನಮಸ್ಕಾರಗಳು. ಸಂಪ್ರದಾಯಗಳೆಷ್ಟೇ ಇದ್ರೂ ಅಮ್ಮ ಮಾತ್ರ ಒಬ್ಬಳೆ. ಅವರವರ ಯೋಗ್ಯತೆಯನ್ನ ಅನುಸರಿಸಿ ಸಂಪ್ರದಾಯ ಪರಂಪರೆಯಲ್ಲಿ ಸಾಧನ ಮಾಡ್ಕೋಬೇಕಂದ್ರೆ ಇದರಲ್ಲಿ ಯಾವ ಸಂಪ್ರದಾಯ ದೊಡ್ಡದು ಅಂತ ಕೇಳಬಾರದು. ಸಂಪ್ರದಾಯಗಳೆಲ್ಲವೂ ಮಹತ್ತರವಾದವೆ. ಯಾರು ಯಾವ ಸಂಪ್ರದಾಯದಲ್ಲಿದ್ದಾರೋ ಆ ಸಂಪ್ರದಾಯವನ್ನ ಪಾಟಿಸೋದೇ ಉತ್ತಮ. ಮಿಕ್ಕ ಸಂಪ್ರದಾಯಗಳನ್ನ ಗೌರವಿಸೋದು ಇನ್ನೂ ಉತ್ತಮ. ಇಲ್ಲಿ ಲೋಪಾಮುದ್ರಾ ದೇವಿಯ ಹೆಸರಿನಲ್ಲಿ ಒಂದು ಸಂಪ್ರದಾಯ ಇದೆ. ಅವರ ಸಂಪ್ರದಾಯದಲ್ಲಿ ಮುದ್ರೆಗಳ ಅವಶ್ಯಕತೆನೇ ಇಲ್ಲದೆ ಇರೋ ವಿದ್ಯೆ. ಹೀಗೆ ಕೂಡ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಅದಕ್ಕೆ ಅವರ ಹೆಸರು ಲೋಪಾಮುದ್ರಾ ದೇವಿ ಅಂತ ಕೂಡ ಕರೀತಾರೆ. ಸ್ವಯಂ ಅಮ್ಮನವರಿಂದನೇ ಮಂತ್ರವನ್ನ ಪಡೆದದ್ದರಿಂದ ಆ ತಾಯಿಗೆ ಅಷ್ಟು ದೊಡ್ಡ ಸ್ಥಾನವಿದೆ. ಮಂತ್ರಸಿದ್ಧಿಯನ್ನ ಪಡೆದ್ರು, ಅಗಸ್ತ್ಯ ಮಹರ್ಷಿಯನ್ನ ಪತಿಯಾಗಿ ಪಡೆದ್ರು. ಈಗ ಅಗಸ್ತ್ಯ ಮಹರ್ಷಿ ಶ್ರೀವಿದ್ಯೆಯನ್ನ ಪಡಿತಾ ಇದ್ದಾರೆ. ಅದಕ್ಕೆ ಲೋಪಾಮುದ್ರಾಪತೆ ಅಗಸ್ತ್ಯ ಸಾವಧಾನ ಮನಾಶೃಣು, ಸಾವಧಾನ ಮನಾಶೃಣು. ಈ ಮಾತು ನೋಡಿ ಎಷ್ಟು ವಿಶೇಷವಾಗಿ ಪ್ರಯೋಗ ಮಾಡಿದ್ದಾರೆ. ಗುರುಗಳು ಮಧ್ಯ ಮಧ್ಯದಲ್ಲಿ ನೀವು ಯಾವ ಶಾಸ್ತ್ರವನ್ನ ಓದಿ, ಯಾವ ಪುರಾಣವನ್ನ ಓದಿ ಶಿಷ್ಯರು ಗುರುಗಳು ಬದಲಾಗೋದಿಲ್ಲ. ಅವರು ಮೊದಲಿನಿಂದ ಕೊನೆವರೆಗೂ ಅವರೇ. ಆದ್ರೆ ಮಧ್ಯ ಮಧ್ಯದಲ್ಲಿ ಗುರುಗಳು ಸಾವಧಾನವಾಗಿ ಕೇಳು, ಸಾವಧಾನವಾಗಿ ಕೇಳು ಅಂತ ಹೇಳ್ತಿರ್ತಾರೆ. ಯಾಕೆ ಹಾಗೆ ಹೇಳ್ತಾರೆ ಅಂದ್ರೆ ನಮ್ಮ ಹಾಗೆ ಅವರು ಕೂಡ ಕುಣಿಕಿ ಕುಣಿಕಿ ಹೇಳ್ತಿರ್ತಾರ? ಇದಾ ಅಲ್ಲಿರೋ ಅರ್ಥ? ಅಲ್ಲ. ಒಂದು ಮಹತ್ತರವಾದ ತಿರುವು ಬಂದಾಗ ಆ ತಿರುವಿನಲ್ಲಿ ಮಹತ್ವ ಇನ್ನೂ ಮಹತ್ತರವಾಗಿ ಬರ್ತಾ ಇರ್ಬೇಕಾದ್ರೆ ಗುರುಗಳು ಒತ್ತಿ ಹೇಳ್ತಿರ್ತಾರೆ. ಹಾಗೆಯೇ ಅಗಸ್ತ್ಯನವರ ಜೊತೆ ಕೂಡ ಸಾವಧಾನ ಮನಾಶೃಣು. ಯಾವಾಗ್ಲೇ ಆದ್ರೂ ಒಂದು ವಿಷಯವನ್ನ ಕೇಳಿಸ್ಕೊಳ್ಳೋದಕ್ಕೆ ಅರ್ಹತೆ ಏಕಾಗ್ರತೆ. ಅದು ಬಿಟ್ರೆ ಇನ್ನೇನು ಇಲ್ಲ. ಪಾಂಡಿತ್ಯ ಬೇಕಾಗಿಲ್ಲ, ಇನ್ನೇನು ಬೇಕಾಗಿಲ್ಲ, ಏಕಾಗ್ರತೆ ಇರಬೇಕಷ್ಟೆ. ಹಾಗಾಗಿ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನ ಕೇಳೋದಕ್ಕೆ ಪ್ರಧಾನವಾದ ಅಂಗ ಯಾವುದು? ಏಕಾಗ್ರತೆ. ಸಾವಧಾನ ಮನಾಶೃಣು ನಾಮ್ನಾಂ ಸಾಹಸ್ರಕಂ ಎನ್ನೋಕ್ತಂ ಕಾರಣಂ ತತ್ವದಾಮಿತೆ. ನಾನು
ಯಾಕೆ ಹೇಳಲಿಲ್ವೋ ವಿವರಿಸ್ತಿದ್ದೀನಿ ಕೇಳು. ಒಂದು, ರಹಸ್ಯಮಿತಿ ಮತ್ವಾಹಂ ಲೋಕ್ತವಾಂಸ್ತೇನ ಚಾನ್ಯದ. ಇವು ರಹಸ್ಯ ನಾಮಗಳು, ಅದಕ್ಕೆ ಹೇಳಲಿಲ್ಲ ಅಂತ ಅರ್ಥ. ರಹಸ್ಯ ನಾಮಗಳು ಅಂದ್ರೆ ಅರ್ಥ ಏನು? ಅದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಶ್ರೀಮಾತ್ರೇ ನಮಃ.